ನಮಸ್ಕಾರ ವೀಕ್ಷಕರೇ, ಯುವ ಬೆಳಕು ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ 60 ವರ್ಷ ಒಂದು ಹೊಸ ಹಂತ. ಈ ವಯಸ್ಸು ದುರ್ಬಲತೆಯ ಸೂಚಕವಲ್ಲ, ಅದು ಅನುಭವದ ಶಿಖರ. ಆದರೆ ಜೀವನದ ಈ ಹಂತದಲ್ಲಿ ನಾವು ಕೆಲವು ಹಳೆಯ ಅಭ್ಯಾಸಗಳನ್ನು ಮುಂದುವರಿಸಿದರೆ ಮನಃಶಾಂತಿ ಕಡಿಮೆಯಾಗಬಹುದು, ಆರೋಗ್ಯ ಹಾಳಾಗಬಹುದು, ಕುಟುಂಬದ ಸಂಬಂಧಗಳಲ್ಲಿ ಅಂತರ ಉಂಟಾಗಬಹುದು. ಅದರ ಕಾರಣದಿಂದ ಇಂದಿನ ಮಾತುಕಥೆಯಲ್ಲಿ 60 ವರ್ಷದ ನಂತರ ನಿಧಾನವಾಗಿ ಬಿಡಬೇಕಾದ ಕೆಲವು ಅಭ್ಯಾಸಗಳ ಬಗ್ಗೆ ಆಳವಾಗಿ ಚರ್ಚಿಸೋಣ. ಈ ವಿಷಯ ಪ್ರತಿಯೊಬ್ಬ ಹಿರಿಯರಿಗೂ ಹಾಗೆಯೇ ಅವರ ಮಕ್ಕಳಿಗೂ ಸಹ ಉಪಯುಕ್ತವಾಗಬಹುದು. 60 ವರ್ಷದ ನಂತರ ಹೆಚ್ಚು ಕೋಪವನ್ನು ಹಿಡಿದುಕೊಂಡು ಬದುಕುವುದು ದೇಹಕ್ಕೂ ಮನಸ್ಸಿಗೂ ಭಾರವಾಗುತ್ತದೆ. ಈ ವಯಸ್ಸಿನಲ್ಲಿ ಶಾಂತ ಮನಸ್ಸು ಅತ್ಯಂತ ಅಗತ್ಯ. ಕೋಪ ಬಂದಾಗ ರಕ್ತದ ಒತ್ತಡ ಏರುತ್ತದೆ, ಹೃದಯದ ಮೇಲೆ ಒತ್ತಡ ಹೆಚ್ಚುತ್ತದೆ, ನಿದ್ರೆ ಸರಿಯಾಗಿ ಬರುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ವಿಷಯಕ್ಕೂ ತಕ್ಷಣ ಪ್ರತಿಕ್ರಿಯಿಸದೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ನಿಧಾನವಾಗಿ ಮಾತನಾಡಿ, ಕೇಳುವ ಅಭ್ಯಾಸ ಬೆಳೆಸಿಕೊಳ್ಳಿ. ನನ್ನ ಮಾತೇ ಅಂತಿಮ ಎನ್ನುವ ಹಠ ಬಿಟ್ಟು ನಾವೆಲ್ಲರೂ ಸೇರಿ ಯೋಚಿಸೋಣ ಎನ್ನುವ ಮನೋಭಾವ ಬೆಳೆಸಿಕೊಳ್ಳಿ. ಹಳೆಯ ಘಟನೆಗಳನ್ನು ಮರುಮರು ನೆನೆಸಿಕೊಳ್ಳುವುದು ಮನಸ್ಸಿನ ಶಾಂತಿಯನ್ನು ಕಳೆದುಹೋಗುವಂತೆ ಮಾಡುತ್ತದೆ. ವಯಸ್ಸಾದಂತೆ ಮನಸ್ಸು ಹಗುರವಾಗಿರಬೇಕು. ಹಳೆಯ ನೋವು, ಹಳೆಯ ಬೇಸರ, ಹಳೆಯ ತಕರಾರು ಇವುಗಳನ್ನು ಒಳಗೊಳಗೆ ಹಿಡಿದುಕೊಂಡರೆ ಅದು ಮನಸ್ಸಿನ ಮೇಲೆ ಒತ್ತಡವಾಗಿ ಉಳಿಯುತ್ತದೆ. ಅದಕ್ಕಾಗಿ ಕ್ಷಮಿಸುವ ಗುಣವನ್ನು ಅಳವಡಿಸಿಕೊಳ್ಳಿ. ಪ್ರತಿದಿನ ರಾತ್ರಿ ಮಲಗುವ ಮೊದಲು ಇಂದಿನ ದಿನದಲ್ಲಿ ನಡೆದ ಸಣ್ಣ ಬೇಸರಗಳನ್ನು ಬಿಡುತ್ತೇನೆ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿ. ಇದು ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ. ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುವುದು ಈ ವಯಸ್ಸಿನಲ್ಲಿ ದೊಡ್ಡ ತಪ್ಪು. ದೇಹ ನಿಧಾನವಾಗಿ ದುರ್ಬಲವಾಗಬಹುದು, ಆದರೆ ಸರಿಯಾದ ನಿಯಮಗಳನ್ನು ಪಾಲಿಸಿದರೆ ಆರೋಗ್ಯವನ್ನು ದೀರ್ಘಕಾಲ ಕಾಪಾಡಿಕೊಳ್ಳಬಹುದು. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ನಡೆಯಿರಿ, ಉಸಿರಾಟ ವ್ಯಾಯಾಮ ಮಾಡಿ, ಸರಳ ಯೋಗಾಭ್ಯಾಸಗಳನ್ನು ಕಲಿಯಿರಿ, ಉಪ್ಪು ಮತ್ತು ಸಕ್ಕರೆ ಪ್ರಮಾಣ ಕಡಿಮೆ ಮಾಡಿ, ಎಣ್ಣೆಯಲ್ಲಿ ಹುರಿದ ಆಹಾರ ಕಡಿಮೆ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ, ಮಲಗುವ ಸಮಯವನ್ನು ನಿಯಮಿತವಾಗಿಡಿ, ಆರೋಗ್ಯ ಪರೀಕ್ಷೆಗಳನ್ನು ವಿಳಂಬ ಮಾಡಬೇಡಿ. ಒಂಟಿತನವನ್ನು ಅಭ್ಯಾಸವನ್ನಾಗಿಸಿಕೊಳ್ಳಬೇಡಿ. ಕೆಲವೊಮ್ಮೆ ಮಕ್ಕಳು ತಮ್ಮ ಕೆಲಸಗಳಲ್ಲಿ ತೊಡಗಿರಬಹುದು, ಅದರಿಂದ ನಾವು ಮನಸ್ಸು ಮುಚ್ಚಿಕೊಳ್ಳಬಾರದು. ಮಾತುಕಥೆ ಜೀವಂತಿಕೆಯನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ಕನಿಷ್ಠ ಒಬ್ಬರ ಜೊತೆ ಮನದಾಳದ ಮಾತು ಹಂಚಿಕೊಳ್ಳಿ. ನೆರೆಹೊರೆಯವರ ಜೊತೆ ಮಾತನಾಡಿ, ಬಂಧುಗಳ ಜೊತೆ ಸಂಪರ್ಕದಲ್ಲಿರಿ, ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಇದು ಮನೋಬಲ ಹೆಚ್ಚಿಸುತ್ತದೆ. ಹೊಸದನ್ನು ಕಲಿಯುವುದನ್ನು ನಿಲ್ಲಿಸುವುದು ಮನಸ್ಸನ್ನು ನಿಧಾನಗೊಳಿಸುತ್ತದೆ. ಕಲಿಕೆಯು ಮೆದುಳಿಗೆ ಚೈತನ್ಯ ನೀಡುತ್ತದೆ. ಪುಸ್ತಕ ಓದು, ಭಕ್ತಿಗೀತೆ ಕಲಿಕೆ, ತೋಟಗಾರಿಕೆ, ಬರವಣಿಗೆ ಯಾವುದಾದ್ರೂ ಒಂದು ಹವ್ಯಾಸ ಬೆಳೆಸಿಕೊಳ್ಳಿ. ಹೊಸ ವಿಷಯ ಕಲಿತಾಗ ನನಗೂ ಸಾಧ್ಯ ಎಂಬ ಆತ್ಮವಿಶ್ವಾಸ ಮೂಡುತ್ತದೆ. ಹಣದ ಬಗ್ಗೆ ನಿರಂತರ ಚಿಂತೆ ಮಾಡುವುದು ಆರೋಗ್ಯಕ್ಕೂ ಮನಃಶಾಂತಿಗೂ ಹಾನಿಕರ. ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ದುಡಿದಿದ್ದೀರಿ. ಈಗ ನಿಮ್ಮ ಅಗತ್ಯಗಳಿಗೆ ಸರಿಯಾದ ಯೋಜನೆ ಮಾಡಿಕೊಳ್ಳಿ. ಆದರೆ ಪ್ರತಿದಿನ ಹಣದ ವಿಚಾರದಲ್ಲಿ ಆತಂಕ ಪಡುವುದು ಬೇಡ. ಮನಃಶಾಂತಿ ಹಣಕ್ಕಿಂತ ದೊಡ್ಡದು. ತಮ್ಮನ್ನು ತಾವು ಅಪ್ರಯೋಜಕ ಎಂದುಕೊಳ್ಳಬಾರದು. ವಯಸ್ಸು ಹೆಚ್ಚಾದರೂ ನಿಮ್ಮ ಅನುಭವ ಕಡಿಮೆಯಾಗುವುದಿಲ್ಲ. ನಿಮ್ಮ ಜೀವನ ಪಾಠಗಳು ನಿಮ್ಮ ಕುಟುಂಬಕ್ಕೆ ದಿಕ್ಕು ತೋರಿಸಬಲ್ಲವು. ಪ್ರತಿದಿನ ನಿಮ್ಮೊಳಗೆ ಆತ್ಮಗೌರವವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು, ನಿಮ್ಮ ಸಮಯವನ್ನು ಗೌರವಿಸುವುದು ಇವುಗಳೇ ನಿಮ್ಮ ಮಹತ್ವವನ್ನು ತೋರಿಸುತ್ತವೆ. ನಿರಂತರವಾಗಿ ಅತಿಯಾದ ಚಿಂತೆಯಲ್ಲಿ ಮುಳುಗುವುದು ಮತ್ತೊಂದು ಬಿಡಬೇಕಾದ ಅಭ್ಯಾಸ. ಭವಿಷ್ಯದ ಬಗ್ಗೆ ಅನಾವಶ್ಯಕ ಭಯಪಡಬೇಡಿ. ಇಂದಿನ ದಿನವನ್ನು ಸಮಾಧಾನದಿಂದ ಬದುಕಿ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಇಂದು ನನಗೆ ಸಿಕ್ಕಿರುವ ಒಂದು ಹೊಸ ಅವಕಾಶ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. 60 ವರ್ಷದ ನಂತರ ಜೀವನವನ್ನು ಹೋಲಿಕೆ ಮಾಡಬೇಡಿ. ಅವನ ಮಕ್ಕಳು ಹೀಗೆ ಮಾಡಿದರು, ನಮ್ಮ ಮನೆ ಹೀಗೆ ಇಲ್ಲ ಎಂದು ಹೋಲಿಕೆ ಮಾಡಿದರೆ ಅಸಮಾಧಾನ ಹೆಚ್ಚುತ್ತದೆ. ಪ್ರತಿಯೊಂದು ಕುಟುಂಬಕ್ಕೂ ತನ್ನದೇ ಆದ ಪರಿಸ್ಥಿತಿ ಇರುತ್ತದೆ. ನಿಮ್ಮ ಜೀವನವನ್ನು ನೀವು ಸ್ವೀಕರಿಸಿ. ಪ್ರಿಯ ಸ್ನೇಹಿತರೆ, 60 ವರ್ಷ ಜೀವನದ ಅಂತ್ಯವಲ್ಲ, ಅದು ಅನುಭವದ ಉತ್ಸವ. ಈ ಹಂತದಲ್ಲಿ ಕೋಪವನ್ನು ಕಡಿಮೆ ಮಾಡಿ, ಕ್ಷಮಿಸುವ ಗುಣ ಬೆಳೆಸಿ, ಆರೋಗ್ಯ ಕಾಪಾಡಿ, ಮನಸ್ಸನ್ನು ಹಗುರವಾಗಿರಿಸಿ. ಅದಾಗಲೇ ಜೀವನದ ಈ ಹಂತ ಅತ್ಯಂತ ಸುಂದರವಾಗುತ್ತದೆ. ಈ ಮಾತು ನಿಮಗೆ ಉಪಯುಕ್ತವಾದರೆ ಹಂಚಿಕೊಳ್ಳಿ. ನಿಮ್ಮ ಮನೆಯ ಹಿರಿಯರ ಜೊತೆ ಕುಳಿತು ಇದನ್ನು ಕೇಳಿಸಿ.